Are you ready? Line, drawn, game on, girl! Kabaddi! ಬೆಳಗಾವಿ ವಿರುದ್ಧ ಮಂಡ್ಯ ದಾಳಿಯಲ್ಲಿ ಬೆಳಗಾವಿ ತಂಡದ ದೀಪ ಸಬ್ ಜೂನಿಯರ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಬೆಳಗಾವಿ ಜಿಲ್ಲೆಯ ಚಿಂಚಲಿ ಮೂಲದ ಆಟಗಾರ್ತಿ. ಈ ಬಾರಿ ಸ್ಥಳೀಯ ಪ್ರತಿಭೆ ಮುಂದೆ ನಿಂತಿರೋರೆಲ್ಲ ಜಾಗ ಮಾಡ್ಕೊಡಿ. ನೀವ್ಯಾರೋ ಲೋಕ್ ಕೂತ್ಕೋತಾ ಇರೋದ ಇವ್ರೆ? ಹಂಸಿತಾ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ, ಗಾಣದಾಳು ಗ್ರಾಮದ ಶ್ರೀಮತಿ ತೇಜ ಮತ್ತು ಮಂಚೇಗೌಡರ ಸುಪುತ್ರಿಯಾಗಿ ಬಾಲಕರ ವಿಭಾಗದ ಕೋಲಾರ ತಂಡಕ್ಕೆ ಇದು ಅಂತಿಮ ಕರೆ. ಇನ್ನು 1 ನಿಮಿಷದಲ್ಲಿ ನೀವು ಅಂಕಣ 3 ಪ್ರವೇಶಿಸಬೇಕು. ವೇದಿಕೆಯ ಬಲಭಾಗದಲ್ಲಿ ಮಹಿಳೆಯರಿಗೆ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅರ್ಧದಷ್ಟು ಭಾಗವನ್ನು ದಯವಿಟ್ಟು ಅಲ್ಲಿ ಕೂತಿರುವಂತಹ ಎಲ್ಲ ಪುರುಷ ಪ್ರೇಕ್ಷಕರ ಗಮನಕ್ಕೆ ಮಹಿಳೆಯರಿಗೆ ಅಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಒಳಲು ಗ್ರಾಮದ ಹಿರಿಯ ಮುಖಂಡರಾದಂತಹ ಸದಾನಂದಣ್ಣವರು, ಹಾಗೆ ಪಟೇಲ್ ರಾಮಣ್ಣವರು, ಹಾಗೆ ಯಜಮಾನ್ ಕುಮಾರಣ್ಣವರು ದಯವಿಟ್ಟು ವೇದಿಕೆ ಬಳಿ ಆಗಮಿಸಬೇಕು. ಈ ಭಾರಿ ದಾಳಿಯಲ್ಲಿ ಹಂಸಿತಾ ಒಂದು ಅದ್ಭುತವಾದಂತಹ ದಾಳಿ. ಪಟೇಲ್ ರಾಮಣ್ಣನವರು, ರೈತ ಸಂಘದ ಮುಖಂಡರಾದ ಪಟೇಲ್ ರಾಮಣ್ಣನವರು ವೇದಿಕೆ ಬಳಿ ಬರಬೇಕು. ಸದಾನಂದಣ್ಣವರು, ಯಜಮಾನ್ ಕುಮಾರಣ್ಣವರು, ಬೇಗ ಓಡ್ಕೊಂಡು ಬರಬೇಕು, ಆಲ್ರೆಡಿ ಲೇಟ್ ಆಗಿದೆ. ಕೆಎಸ್ ಪುಟ್ಟಣ್ಣಯ್ಯ ಕಪ್ 2025 ಇಂದು 3ನೇ ದಿನ. ಲೀಗ್ ಹಂತದ ಪಂದ್ಯಗಳು ಈಗಾಗಲೇ ಚಾಲನೆಯಲ್ಲಿದೆ. ಬಾಲಕಿಯರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆ. ಧಾರವಾಡ ವಿರುದ್ಧ ಬಾಗಲಕೋಟೆ. ಧಾರವಾಡ ಹಾಗೂ ಬಾಗಲಕೋಟೆ 2 ತಂಡದ ಆಟಗಾರ್ತಿಯರೇ ತಮಗಿದು ಅಂತಿಮ ಕರೆ. ಆದಷ್ಟು ಬೇಗ ಅಂಕಣ 4 ಪ್ರವೇಶ ವಿನಂತಿ. ಆತಿಥೇಯ ತಂಡ ಮಂಡ್ಯ ತಂಡದ ಸ್ಟಾರ್ ಪ್ಲೇಯರ್ ಹಂಸಿತಾ. ಕುಂದಾನಗರಿ ಬೆಳಗಾವಿ ಅಂಕಣದಲ್ಲಿ ಭಾರಿ ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್. ಥರ್ಡ್ ರೈಟ್ ಬೆಳಗಾವಿ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. 2-1 ಮಂಡ್ಯ ತಂಡದ ಪರವಾಗಿ 2 ಈಚ್. ಮಂಡ್ಯ ತಂಡದ ಹಂಸಿತಾ ರೈಟ್ ರೈಡರ್. 5 ಆಟಗಾರ್ತಿಯರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಕುಂದಾನಗರಿ ಬೆಳಗಾವಿ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ಒಂದು ಎಂಟಿ ನಾಟೊಂದಿಗೆ ವಾಪಸ್ ಆಗಿದ್ದಾರೆ. 2 ಈಚ್, 2-2 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಸುಧಾ ರೈಡರ್ ಸೇವ್ 1 ಪಾಯಿಂಟ್ ಬೆಳಗಾವಿ. ಮೂರು 1 ಅಂಕದ ಮುನ್ನಡೆಯಲ್ಲಿ ಕುಂದಾನಗರಿ ಬೆಳಗಾವಿ. ಆತಿಥೇಯ ಮಂಡ್ಯ ತಂಡದ ಹಂಸಿತಾ 6 ಆಟಗಾರರ ನಡುವೆ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ ಕೂಡ ಇತ್ತು. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಬಾಗಲಕೋಟೆ ತಂಡದ ಆಟಗಾರ್ತಿರು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಧಾರವಾಡ ಹಾಗೂ ಬಾಗಲಕೋಟೆ
ಡಿಫೆನ್ಸ್ ಭಾಗದಲ್ಲಿ ಒಂದು ಬೇಡವಾದಂತಹ ಟ್ಯಾಕಲ್ಗೆ ಮುಂದಾದ್ರು ಆತಿಥೇಯ ಮಂಡ್ಯ. ಥರ್ಡ್ ರೈಟ್ ಮಂಡ್ಯ ತಂಡಕ್ಕೆ ಡೂ ಆರ್ ಡೈ. ನಾಲ್ಕು ಮೂರು ಬೆಳಗಾವಿ ತಂಡದ ಪರವಾಗಿ. ಒಂದು ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಪ್ರವೇಶ ದ್ವಾರದಲ್ಲಿ ಏನು ಗ್ಯಾಲರಿಗೆ ಬರೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ನಿಂತಿರುವಂತಹ ಪ್ರೇಕ್ಷಕ ಬಂಧುಗಳು, ಯಜಮಾನ್ರೆ ಗ್ಯಾಲರಿ ವ್ಯವಸ್ಥೆ ಇದೆ, ದಯವಿಟ್ಟು ಗ್ಯಾಲರಿಗೆ ಬಂದು ಆಸನ ಆಗಬೇಕು. ಅಲ್ಲಿ ನಿಂತಿರುವಂತಹ ಪ್ರೇಕ್ಷಕರು ನಿಮ್ಗೆ ಹೇಳ್ತಾ ಇರೋದು, ನೀವಲ್ಲಿ 5 ಜನ ನಿಂತ್ಕೊಂಡಿದ್ರೆ ಹಿಂದ್ಗಡೆ ಕೂತಿರೋ 25 ಜನರಿಗೆ ಮ್ಯಾಚ್ ಕಾಣಿಸಲ್ಲ ನೋಡಿ. ಅಲ್ಲಿ ಕೂತಿರೋರು ಒಂದ್ ಸ್ವಲ್ಪ ಅಲ್ಲಿ ಬಂದು ನಿಂತ್ಕೊಂಡ್ರೆ ನೀವೇ ಅವ್ರನ್ನ ಗ್ಯಾಲರಿ ಕಳಿಸ್ಬೇಕಲ್ಲಿ. ನಾಲ್ಕು ಮೂರು ಬೆಳಗಾವಿ ತಂಡದ ಪರವಾಗಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಇತ್ತೀಚೆಗೆ ನಡೆದಂತಹ ಮಹಿಳಾ ಕಬಡ್ಡಿ ವಿಶ್ವಕಪ್ ನಲ್ಲಿ ಚಾಂಪಿಯನ್ ಆಗಿ ನಮ್ಮ ಭಾರತ ದೇಶಕ್ಕೆ ಹಾಗೂ ಕರ್ನಾಟಕಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂತ ಹೆಮ್ಮೆಯ ಕಬಡ್ಡಿ ಆಟಗಾರ್ತಿ ಧನಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆಯಾಗಿ ಇತ್ತೀಚೆಗೆ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಂತಹ ಮಹಿಳಾ ವಿಶ್ವಕಪ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತ ದೇಶ ತಂಡ ಬಂಗಾರದ ಪದಕವನ್ನು ಪಡ್ಕೊಂಡಿತ್ತು. ಆ ಒಂದು ತಂಡದಲ್ಲಿ ಆಡಿ ಚಿನ್ನದ ಪದಕವನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿದಂತಹ ಧನಲಕ್ಷ್ಮಿ ಪೂಜಾರಿ ಅವರಿಗೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಾಲಕರ ವಿಭಾಗದ ಪಂದ್ಯ ಈಗಾಗಲೇ ದಾವಣಗೆರೆ ವಿರುದ್ಧ ಚಿಕ್ಕಮಗಳೂರು ಸ್ಕೋರ್ 15-8 ದಾವಣಗೆರೆ ಜಿಲ್ಲಾ ತಂಡದ ಪರವಾಗಿ. 15-8 ಇನ್ ಫೇವರ್ ಆಫ್ ದಾವಣಗೆರೆ. ಬಾಲಕಿಯರ ವಿಭಾಗದ ಪಂದ್ಯ ಲೀಗ್ ಹಂತದ ಪಂದ್ಯಗಳು ಈಗಾಗಲೇ ಚಾಲನೆಯಲ್ಲಿದೆ. ಕುಂದಾನಗರಿ ಬೆಳಗಾವಿ ವಿರುದ್ಧ ಈ ಬಾರಿ ಮಂಡ್ಯದ ಡಿಫೆನ್ಸ್ ಭಾಗದಲ್ಲಿ ಕೊಂಚ ಮಿಸ್ಟೇಕ್. ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ಉಡುಪಿ ವಿರುದ್ಧ ಚಾಮರಾಜನಗರ ಹಾಗೂ ಯಾದಗಿರಿ ವಿರುದ್ಧ ಉತ್ತರ ಕನ್ನಡ. 4 ತಂಡದ ಆಟಗಾರರು ತಮಗಿದು ಪ್ರಥಮ ಕರೆ. ಯಾದಗಿರಿ ವರ್ಸಸ್ UK, ಉಡುಪಿ ವರ್ಸಸ್ ಚಾಮರಾಜನಗರ. ಆಲ್ ಟೀಮ್ ಕ್ಯಾಪ್ಟನ್ಸ್, ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ಥರ್ಡ್ ರೈಟ್ ಮಂಡ್ಯ ತಂಡಕ್ಕೆ ಡೂ ಆರ್ ಡೈ. 7-3 ಇನ್ ಫೇವರ್ ಆಫ್ ಬೆಳಗಾವಿ. ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ಮಂಡ್ಯ ತಂಡಕ್ಕೆ ಬಂದಂಥದ್ದು ಸೇರ್ಪಡಾಗ್ತಾ ಇದೆ. 7-4 ಇನ್ ಫೇವರ್ ಆಫ್ ಬೆಳಗಾವಿ. ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರ ಅಂಕಣ 1ಕ್ಕೆ ಮ್ಯಾಟ್ ಟೇಪ್ ಅನ್ನು ತೆಗೆದುಕೊಂಡು ಬನ್ನಿ. ಗ್ರೌಂಡ್ ಇನ್ಚಾರ್ಜ್ ಅದ್ಭುತವಾದ ಬಾಡಿ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ಅಂಕಣ 3ರಲ್ಲಿ 1 ಪಾಯಿಂಟ್ ನ ಲೀಡಲ್ಲಿದ್ದಾರೆ. ಕೋಲಾರ ತಂಡ ಸ್ಕೋರ್ ಆಗಿದೆ 3-2 ರಾಮನಗರ ವಿರುದ್ಧ. ಮತ್ತೊಂದು ಬಾಡಿ ಬ್ಲಾಕ್ ನ ಪ್ರಯತ್ನ, ಒಳ್ಳೆ ಸ್ಟ್ರಗಲ್ ನಡೀತಾ ಇದೆ. ಅದ್ಭುತ ಟ್ಯಾಕಲ್ ಹೋಲ್ಡ್ ಮಾಡಿದ್ದಾರೆ. ಮತ್ತೊಂದು ಪಾಯಿಂಟ್ ರಾಮನಗರಕ್ಕೆ. ಸ್ಕೋರ್ ಆಗಿದೆ 3-3. ಬೆಳಗಾವಿ 13 ಮಂಡ್ಯ 4. 13-4 ಇನ್ ಫೇವರ್ ಆಫ್ ಕುಂದಾನಗರಿ ಬೆಳಗಾವಿ.
13-4 ಬೆಳಗಾವಿ ತಂಡದ ಪರವಾಗಿ 13-4 ಇನ್ ಫೇವರ್ ಆಫ್ ಬೆಳಗಾವಿ. ಬೋನಸ್ ಮಾಡೋ ಪ್ರಯತ್ನ ಕಾದು ನೋಡಬೇಕು ಅಫಿಷಿಯಲ್ಸ್ನ ನಿರ್ಣಯ ಏನಾಗಿರುತ್ತೆ ಅಂತ. ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರು ಒಂದು ಸ್ವಲ್ಪ ಅಂಕಣ ಬಂದಕ್ಕೆ ಮ್ಯಾಟ್ ಟೇಪನ್ನು ತೆಗೆದುಕೊಂಡು ಬನ್ನಿ. ಇಲ್ಲಿ ಟಚ್ ಲೈನ್ ಒಂದು ಸ್ವಲ್ಪ ಹಾಕಬೇಕಾಗಿದೆ. ದಯವಿಟ್ಟು ಗ್ರೌಂಡ್ ಇನ್ಚಾರ್ಜ್ ಅದ್ಭುತವಾದ ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಇಂದ ಸೆಲೆಬ್ರೇಟ್ ಮಾಡ್ತಾರೆ ಈ ಆಂಕಲ್ ಹೋಲ್ಡ್ ನ. ಸ್ಕೋರ್ ಆಗಿದೆ 4-3 ರಾಮನಗರ ಪರವಾಗಿ. ಆಟಗಾರ್ತಿಯರು ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ವಾದ ವಿವಾದಕ್ಕೆ ಅವಕಾಶ ಇರೋದಿಲ್ಲ. ಮಧ್ಯದಾಳಿಯಲ್ಲಿ ಬೆಳಗಾವಿ ತಂಡದ ದೀಪ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ. 5 ಆಟಗಾರ್ತಿಯ ನಡುವೆ ಗ್ರೌಂಡ್ ಇನ್ಚಾರ್ಜ್ ಶಿವ ಅವರು ಮ್ಯಾಟ್ ಟೇಪ್ ಅನ್ನು ಆದಷ್ಟು ಬೇಗ ಅಂಕಣ 1ಕ್ಕೆ ತೆಗೆದುಕೊಂಡು ಬನ್ನಿ. ರಾಮನಗರ ಪರವಾಗಿ ಜರ್ಸಿ ನಂಬರ್ 6 ರೈಡಿಂಗ್ ಅಲ್ಲಿ ರನ್ನಿಂಗ್ ಹ್ಯಾಂಡ್ ನ ಪ್ರಯತ್ನ. ಹದಿನೈದು-4 ಬೆಳಗಾವಿ ತಂಡದ ಪರವಾಗಿ. ತೀರ್ಪುಗಾರ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳು ದಯವಿಟ್ಟು ಗ್ಯಾಲರಿಗೆ ಹೋಗಬೇಕು. ಅತಿಥಿಗಳಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಆಯೋಜಕರು ಸಹ ದಯವಿಟ್ಟು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಡೈನ ಪ್ರಯತ್ನ ಒಳ್ಳೆ ಬ್ಲಾಕ್ ನ ಮಾಡಿದ್ದಾರೆ. ರೈಡರ್ ಔಟ್ ಆಗಿದ್ದಾರೆ ಇಲ್ಲಿ ರಾಮನಗರ ಪರವಾಗಿ. ಇದೀಗ ಡೂ ಆರ್ ಡೈ ಸರ್ದಿ ಕೋಲಾರ ತಂಡಕ್ಕೆ ಬೋನಸ್ ಲೈನ್ ಆನ್ ಇದೆ. ವಾವ್ ಎಂತ ರೈಡ್ ಇದು ಎಣಿಸ್ತಾ ಇದ್ದಾರೆ ಅಫಿಷಿಯಲ್ಸ್ ಎಷ್ಟು ಜನ ಅಂತ. ಒಂದು ಎರಡು ಮೂರು ಜನ ಸೂಪರ್ ಡೂಪರ್ ರೈಡ್ ಕೋಲಾರ ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ 3 ಪಾಯಿಂಟ್ ನ ಪಡ್ಕೊಂಡು ಲೀಡ್ಗೆ ಹೋಗ್ತಾರೆ ಕೋಲಾರ ತಂಡ. ಸ್ಕೋರ್ ಆಗಿದೆ 7-5-4. ಅಂಕಣ 2ರಲ್ಲಿ ಬಾಲಕರ ವಿಭಾಗದ ಪಂದ್ಯ ದಾವಣಗೆರೆ ವಿರುದ್ಧ ಚಿಕ್ಕಮಗಳೂರು. 21-9 ಇನ್ ಫೇವರ್ ಆಫ್ ದಾವಣಗೆರೆ. ಅಡ್ವಾನ್ಸ್ ಟ್ಯಾಕಲ್ ಮಾಡೋ ಪ್ರಯತ್ನದಲ್ಲಿ 1 ಪಾಯಿಂಟ್ ನ ಕೈ ಚೆಲ್ಲಿದ್ದಾರೆ. ಮತ್ತೊಮ್ಮೆ ಜರ್ಸಿ ನಂಬರ್ 13 ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ. ಲಾಬಿ ಪ್ರವೇಶ ಮಾಡಿದ್ದಾರೆ. ಗೊತ್ತಿದೆ ಅವರಿಗೆ ಮತ್ತೊಂದು ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ಕೋರ್ ಆಗಿದೆ 8-5 ಕೋಲಾರದ ಪರವಾಗಿ. ನೋಡಿ ಗದಗ ಜಿಲ್ಲಾ ಬಾಯ್ಸ್ ಬಾಯ್ಸ್ ತಂಡದ ನಾಯಕ ತರಬೇತದಾರ ದಯಮಾಡಿ ಬನ್ನಿ, ಬೇಗ ಬನ್ನಿ. ಮೈಸೂರು ಗದಗ ಜಿಲ್ಲಾ ತಂಡದ ತರಬೇತದಾರರು ಅಥವಾ ಅಧಿಕಾರಿ ಯಾರಿದ್ದರೆ ಬನ್ನಿ ದಯಮಾಡಿ. ಸೂಪರ್ ಟ್ಯಾಕಲ್ ಅಪರ್ಚುನಿಟಿ ಮಿಸ್ ಆಗಿದೆ. ಇಲ್ಲಿ ಲೆಗ್ ಟಚ್ ಮಾಡಿಕೊಂಡು 1 ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ. ಮತ್ತೊಮ್ಮೆ ಜರ್ಸಿ ನಂಬರ್ 13 ಇನ್ನೊಂದು ಪಾಯಿಂಟ್ ನ ಲೀಡ್ಗೆ ಹೋಗ್ತಾರೆ. ಇದೀಗ ಆಲ್ಔಟ್ ನ ಭೀತಿಯಲ್ಲಿ ರಾಮನಗರ ತಂಡ.
ಹೈಲೈನ್ ಡಿಫೆನ್ಸ್ ಆಗ್ತಾ ಇದ್ದಾರೆ, ಬೋನಸ್ಸು ಕೊಡ್ತಾ ಇಲ್ಲ. ಮಂಡ್ಯ ವಿರುದ್ಧ ಬೆಳಗಾವಿ. ಹಾಫ್ ಟೈಮ್ ಸ್ಕೋರ್ 15-4 ಇನ್ ಫೇವರ್ ಆಫ್ ಬೆಳಗಾವಿ. ಸರ್ ಅಂಕಣ 3ಕ್ಕೆ ಫಸ್ಟ್ ಏಡು. ದಾಳಿಯಲ್ಲಿ ಮಂಡ್ಯ ತಂಡದ ಜರ್ಸಿ ನಂಬರ್ 9 ಆಟಗಾರ್ತಿ 1+2 3 ಪಾಯಿಂಟ್ ಪಡ್ಕೊಂಡು ಲೀಡ್ಗೆ ಹೋಗ್ತಾರೆ ಕೋಲಾರ. ಸ್ಕೋರ್ ಆಗಿದೆ 13-6. ಫಸ್ಟ್ ಆಲ್ ಔಟ್ ಆದ್ಮೇಲೆ ಅಂಕಣ 3ಕ್ಕೆ ಫಸ್ಟ್ ಏಡ್ ಕೇಳ್ತಾ ಇದ್ದೀವಿ. 13-6. ಮೆಡಿಕಲ್ ಟೀಮ್ ಅಂಕಣ 3ಕ್ಕೆ ರಿಕ್ವೆಸ್ಟ್ ಇದೆ. ದಾಳಿಯಲ್ಲಿ ಮಂಡ್ಯ ತಂಡದ ಜರ್ಸಿ ನಂಬರ್ 13 ಆಟಗಾರ್ತಿ ಯಾವುದೇ ಅಂಕಲದ ನೆರಟಿಗೆ ವಾಪಸ್ ಆಗಿದ್ದಾರೆ. ರಾಮನಗರ ತಂಡ ದಯಮಾಡಿ ಮೆಡಿಕಲ್ ಯಾರು ಬೇಕು ಕೇಳಿದ್ರಲ್ಲ, ರಾಮನಗರ ತಂಡ ಅಲ್ಲಿ ನೋಡಿ ಬಂದಿದ್ದಾರೆ ನೋಡಿ, ಆ ಕಡೆ ನೋಡಿ ಸರ್. ಮೆಡಿಕಲ್ ಟೀಮ್ ಸರ್. ಮೆಡಿಕಲ್ ಟೀಮ್ ಅಲ್ಲಿ ರಾಮನಗರ ಕೊಡಿ ಸರ್. ಅಂಕಣ 3ರಲ್ಲಿ ಮೊದಲನೆಯ ಅರ್ಧ ಮುಗಿದೋಗಿದೆ. ಈ ಹಂತದಲ್ಲಿ ಸ್ಕೋರ್ ಆಗಿದೆ 15-6 ಕೋಲಾರದ ಪರವಾಗಿ. ಸರ್ ಹಂಗೆ ಚೇರ್ ಹಾಕೊಂಡು ನೋಡಿ ಅವರು ಬಾಗಲಕೋಟೆ ವಿರುದ್ಧ ಧಾರವಾಡ ಬಾಲಕಿಯರ ವಿಭಾಗದ ಪಂದ್ಯದಲ್ಲಿ ಈಗಾಗಲೇ ಬಾಗಲಕೋಟೆ ತಂಡ 13 ಅಂಕದ ಮುನ್ನಡೆಯಲ್ಲಿದೆ. ಅಂಕಣ 2ರಲ್ಲಿ ಬಾಲಕರ ವಿಭಾಗದ ಪಂದ್ಯ ಮುಕ್ತಾಯಗೊಂಡಿದೆ. ಚಿಕ್ಕಮಗಳೂರು ವಿರುದ್ಧ ದಾವಣಗೆರೆ ಜಿಲ್ಲಾ ತಂಡ ವಿಜಯಶೀಲಾಗಿದ್ದಾರೆ. ಹಲೋ ವಿರುದ್ಧ ಚಿತ್ರದುರ್ಗ ವಿರುದ್ಧ ತಂಡದ ನಾಯಕರೇ ತಮಗಿದು ಪ್ರಥಮ ಕರೆ. ಬಾಲಕರ ವಿಭಾಗದಲ್ಲಿ ಚಿತ್ರದುರ್ಗ ವಿರುದ್ಧ ಮಂಡ್ಯ 2 ತಂಡ ತಮಗಿದು ಪ್ರಥಮ ಕರೆ. ಅದ್ಭುತವಾದ ಜಂಪಲ್ಲಿ ಆತಿಥೇಯ ಮಂಡ್ಯಕ್ಕೆ ಯಾಕೋ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡ್ತಾ ಇಲ್ಲ. ಕಮಾನ್ ಮಂಡ್ಯ, ನೀವು ಇದೇ ತರ ಜೋಶ್ ನೀಡ್ತಾ ಇದ್ರೆ ಅವ್ರು ಏನಾದ್ರೂ ಒಂದ್ ಸ್ವಲ್ಪ ಲೀಡ್ ಅನ್ನು ಪಡ್ಕೊಳ್ಬೋದೇನೋ. ಸ್ಕೋರ್ ಬೆಳಗಾವಿ 20, ಮಂಡ್ಯ 9. ಬೇಜಾರಾಗಬೇಡಿ, ಇನ್ನೂ ಮ್ಯಾಚ್ ಮುಗ್ದಿಲ್ಲ. 11 ಪಾಯಿಂಟ್ ಅಷ್ಟೇ. ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಕಮ್ ಬ್ಯಾಕ್ ಮಾಡ್ಬೋದು. ಹಿಂಗೆ ಬರ್ಲಿ. ಮಂಡ್ಯದ ಹೆಸರಾಂತ ಆಟಗಾರ್ತಿ ಹಂಸಿತಾ. ನೋಡಿ ನಿಮ್ ಚಪ್ಪಾಳೆ ಪವರ್ಗೆ ಪಾಯಿಂಟ್ಸ್ ಬರ್ತಾ ಇದೆ. ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ
ದ್ವಿತೀಯ ಕರೆ ಚಿತ್ರದುರ್ಗ ವಿರುದ್ಧ ಮಂಡ್ಯ, ಯಾದಗಿರಿ ವಿರುದ್ಧ ಉತ್ತರ ಕನ್ನಡ. ಯಾದಗಿರಿ ವಿರುದ್ಧ ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ವಿರುದ್ಧ ಮಂಡ್ಯ ಈ 4 ತಂಡದ ಆಟಗಾರರೇ. ತಮಗಿದು ದ್ವಿತೀಯ ಕರೆ. ಮ್ಯಾಚ್ ಅನೌನ್ಸ್ ಆಯ್ತೈತೆ ಅಂತ ನೋಡು. ಏನಾಯ್ತ್ರ ಆಫೀಷಿಯಲ್ ಟೈಮ್ ಔಟ್. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಹಿಳಾ ವಿಶ್ವಕಪ್ನಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿ ಭಾರತ ದೇಶಕ್ಕೆ ಹಾಗೂ ನಮ್ಮ ಕರ್ನಾಟಕಕ್ಕೆ ಬಂಗಾರದ ಪದಕವನ್ನು ತಂದುಕೊಟ್ಟಂತ ಧನಲಕ್ಷ್ಮಿ ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಿಜೆ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಭಾರತ ದೇಶಕ್ಕೆ ಮಹಿಳಾ ವಿಶ್ವಕಪ್ ನಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ. ಶ್ರೀಯುತ BC ರಮೇಶ್ ಸರ್ ಅವರು ಸಹ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ BC ರಮೇಶ್ ಸರ್ ಅವರು ಸಹ ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಬಂದು ಈ ಮಹಿಳಾ ವಿಶ್ವಕಪ್ನಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಧನಲಕ್ಷ್ಮಿ ಪೂಜಾರಿ ಅವರನ್ನ ಸಹ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅವರು ಹಾಗೆ ಶ್ರೀಯುತ BC ರಮೇಶ್ ಸರ್ ಅವರು ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು ಹಾಗೂ ಶ್ರೀಯುತ KR ಶಂಕರ್ ಸರ್ ಅವರು ಹಾಗೆ ಶ್ರೀಯುತ ಹರ್ಷರ್ ಅವರು ಹಾಗೆ ಶ್ರೀಯುತ ಪ್ರಸಾದ್ ಚಂದ್ಗಾಲೂರ್ ಅವರು. ಅಂತಿಮ ಕರೆ ಚಿತ್ರದುರ್ಗ ವಿರುದ್ಧ ಮಂಡ್ಯ ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆ ಚಿತ್ರದುರ್ಗ ವಿರುದ್ಧ ಮಂಡ್ಯ. 2 ತಂಡದ ನಾಯಕರೇ ತಮ್ಮ ತಂಡವನ್ನು ಅಂಕಣಕ್ಕೆ ಕರೆತನ್ನಿ. ತಮಗಿದು ಅಂತಿಮ ಕರೆ. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಭಾರತ ದೇಶವನ್ನ ಮಹಿಳಾ ವಿಶ್ವಕಪ್ನಲ್ಲಿ ಪ್ರತಿನಿಧಿಸಿದಂತ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅವರು ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನ ತಂದುಕೊಡುವುದರ ಮೂಲಕ ಕಬಡ್ಡಿ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ದಯವಿಟ್ಟು ಧನಲಕ್ಷ್ಮಿ ಪೂಜಾರಿ ಅವರು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ BC ರಮೇಶ್ ಸರ್ ಅವರು ಅವರನ್ನ ಗೌರವಿಸಬೇಕು, ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕರ್ನಾಟಕಕ್ಕೆ ವಿಶೇಷವಾಗಿ ಒಂದು ಹೆಮ್ಮೆ ಕಬಡ್ಡಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಂತಹ ಮಹಿಳಾ ವಿಶ್ವಕಪ್ನಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿ ಭಾರತ ದೇಶಕ್ಕೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಚಿನ್ನದ ಪದಕವನ್ನ ತಂದುಕೊಟ್ಟಂತ ಚಿನ್ನದಂತ ಹುಡುಗಿ ಕುಮಾರಿ ಧನಲಕ್ಷ್ಮಿಗೆ ಜೋರಾದ ಚಪ್ಪಾಳೆ ಬರಲಿ. ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅವರಿಗೆ ಮತ್ತೊಮ್ಮೆ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನಲಕ್ಷ್ಮಿ ಪೂಜಾರಿ ಅವರು ಈ ಮ್ಯಾಚ್ ಮುಗಿದ ಮೇಲೆ ಒಂದೆರಡು ಮಾತಾಡಬೇಕು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ವಿಶ್ವಕಪ್
ನಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ತಂದುಕೊಟ್ಟಂತ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದೆರಡು ಮಾತುಗಳನ್ನು ಆಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನೆರೆದಿರುವ ಎಲ್ಲರಿಗೆ ನಮಸ್ಕರಿಸುತ್ತಾ ಇವತ್ತು ನಾನು ಭಾರತಕ್ಕೆ ಚಿನ್ನದ ಪದಕ ತಂದಿದ್ದೇನೆ ಅನ್ನುವ ಹೆಮ್ಮೆ ತುಂಬಾ ಇದೆ. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಾನು ಒಬ್ಳು ಕರ್ನಾಟಕದವಳು ಭಾರತವನ್ನು ಪ್ರತಿನಿಧಿಸಿದ್ದೇನೆ ಅಂತ. ಸರ್ BC ರಮೇಶ್ ಸರ್ ಇದ್ದಾರೆ. ಇದಕ್ಕೆ ಪ್ರಮುಖ ಪಾತ್ರರು ಅಂತ ಹೇಳ್ತೇನೆ. ನಾನು ಈ ಮಟ್ಟಕ್ಕೆ ಹೋಗಲು ನನ್ನನ್ನು ಒಳ್ಳೆ ರೀತಿಯಲ್ಲಿ ಕ್ಯಾಂಪಲ್ಲಿ ಟ್ರೈನಿಂಗ್ ಮಾಡಿ ಪ್ರತಿಯೊಂದು ಕರೆಕ್ಷನ್ ಮಾಡಿ ಆಲ್ರೌಂಡರ್ ಪ್ರದರ್ಶನ ಕೊಡು ಅಂತ ಹೇಳಿ ಈ ಮಟ್ಟಕ್ಕೆ ನನ್ನನ್ನು ತಲುಪಿಸಿದ್ದಾರೆ. ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿದ್ದೇನೆ ಸರ್ ನಿಮಗೆ. ಹಾಗೆ ನಂದು ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಆಗಿರ್ಬೋದು, ಪ್ರತಿಯೊಬ್ಬರು BC ಸುರೇಶ್ ಸರ್ ಆಗಿರ್ಬೋದು, ಮುನ್ರಾಜ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಸದಸ್ಯರು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾವತ್ತೂ ನಾನು ಅವರಿಗೆ ಥ್ಯಾಂಕ್ಫುಲ್ ಆಗಿದ್ದೇನೆ. ಹಾಗೆ ನಾನು ಮಂಡ್ಯ ಅಸೋಸಿಯೇಷನ್ ಅವರು ಇವತ್ತು ಇಲ್ಲಿ ಕರೆದಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್. ಇಲ್ಲಿ ಬಂದು ನನ್ನನ್ನು ಸನ್ಮಾನಿಸಿದ್ದೀರಾ. ಯಾವತ್ತೂ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ. ಹಾಗೆ ಇಲ್ಲಿ ಬಂದಿರುವ ಎಲ್ಲ ಕ್ರೀಡಾಪಟುಗಳಿಗೂ ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಿ ಕಬಡ್ಡಿಯಲ್ಲಿ ಮುಂದೆ ಖಂಡಿತವಾಗ್ಲೂ ನಿಮಗೆ ಜೀವನ ಇದೆ, ಖಂಡಿತವಾಗ್ಲೂ ಉದ್ಯೋಗವೂ ದೊರಕುತ್ತದೆ. ಇನ್ನು ಮುಂದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅವರಿಗೆ. ಮುಂದಿನ ದಿನಗಳಲ್ಲೂ ಸಹ ನೀವು ಇನ್ನಷ್ಟು ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿ ಅಂತ ಹೇಳ್ತಾ ಮಂಡ್ಯ ಜನತೆ ಪರವಾಗಿ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಕುಮಾರಿ ಧನಲಕ್ಷ್ಮಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪಂದ್ಯ ಮರು ಪ್ರಾರಂಭವಾಗುತ್ತೆ. ಬೆಳಗಾವಿ ವಿರುದ್ಧ ಮಂಡ್ಯ 21-11 ಬೆಳಗಾವಿ ತಂಡದ ಪರವಾಗಿ ಕೇವಲ 10 ಅಂಕದ ಅಂತರದಲ್ಲಿ ಈ ಪಂದ್ಯ ಬೆಳಗಾವಿ ತಂಡದ ಪರವಾಗಿ. ಗುರು ಅಲ್ಲ ನೋಡಲ್ಲಿ ಯಾರು ಪ್ರೇಕ್ಷಕರು ಫ್ಲಾಗ್ ಅನ್ನು ಯಾರು ತೆಗಿಬಾರ್ದು. ಓಯ್ ಫ್ಲಾಗ್ ಅಲ್ಲೇ ಇಡ್ಬೇಕು. ಪೊಲೀಸರು ಬರ್ತಾರೆ ನೋಡಿ. ಬಾವುಟನಲ್ಲೇ ಸೌಂಡ್ ಸಿದ್ದೂರ್ ಅವರು ದಯಮಾಡಿ ಫ್ಲಾಗ್ ಅಲ್ಲೇ ಹಾಕ್ಬಿಡಿ. ಸೌಂಡ್ ಸಿದ್ದೂರ್ ಅವರು, ಲೈಟಿಂಗ್ ಸಿದ್ದೂರ್ ಅವರು ವೇದಿಕೆ ಬಳಿ ಬರಬೇಕು. ಮಂಡ್ಯ ಬಾಲಕಿಯರ ತಂಡಕ್ಕೆ ಯಾಕೋ ಸಪೋರ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕಮಲ್ ಮಂಡ್ಯ, ನೀವು ಚಪ್ಪಾಳೆ ಹೊಡೆದ್ರೆ ಪಾಯಿಂಟ್ ಬರ್ತಾ ಇತ್ತು. ನೀವು ಸೈಲೆಂಟ್ ಆಗಿ ಕೂತಿದ್ರ. 23-11 ಬೆಳಗಾವಿ ತಂಡದ ಪರವಾಗಿ. ರೈಡರ್ ಔಟ್. ಟೈಮ್ ಅದು ಕೇಳಿಸಲ್ಲ. ನೀವೇ 30 ಸೆಕೆಂಡ್ ಒಳಗಡೆ ರೈಡ್ ಮಾಡಿ ವಾಪಸ್ ಆಗಬೇಕಾಗುತ್ತೆ. 4 ಗ್ರೌಂಡಲ್ಲಿ ಮ್ಯಾಚ್ ನಡೀತಾ ಇರೋದ್ರಿಂದ ಸಮಯದ ಕಡೆ ಆಟಗಾರರಿಗೆ ಗಮನ ಹರಿಸಬೇಕಂತ ನಾನು ಅವಾಗಲೇ ಅನೌನ್ಸ್ ಮಾಡಿದ್ದೇನೆ. ಭೀತಿಯಲ್ಲಿರ್ತಕ್ಕಂಥ ರಾಮನಗರ ತಂಡಕ್ಕೆ ರಿವೈವಲ್ ಆಗತ್ತಾ? ಎಸ್, ಹೇಳ್ತಾ ಇದ್ದಂಗೆ ಒಂದು ಟಚ್ ಪಾಯಿಂಟ್ ಬಂದಿದೆ. ಕ್ವಿಕ್ ರೈಡ್ಗೆ ಬಂದಿದ್ದಾರೆ ಜರ್ಸಿ ನಂಬರ್ 13. ಸೂಪರ್ ಟ್ಯಾಕಲ್ ಅಪರ್ಚುನಿಟಿ ಬೇರೆ ಇದೆ. ಕುಸ್ತಿ ಪಂದ್ಯ ನಡೆದಲ್ಲಿ 1 ಪಾಯಿಂಟ್ ಪಡ್ಕೊಂಡಿದ್ದಾರೆ. ಕಂಟಿನ್ಯೂ ಮಾಡ್ತಾ ಇದ್ದಾರೆ ರೈಡ್ನ ಜರ್ಸಿ ನಂಬರ್ 13. ಮ್ಯಾಟ್ ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರ ಮ್ಯಾಟ್ ಟೇಪ್ ಅನ್ನ ತೆಗೆದುಕೊಂಡು ಬನ್ನಿ. ಆಲ್ ಔಟ್ ಬಂದಿದೆ ಆ ಕಡೆ ಬಂದಕ್ಕೆ.
ಲೀಗ್ ಮಾದರಿಯ ಪಂದ್ಯ ಆಗಿರೋದ್ರಿಂದ ಈಗಾಗಲೇ ಮಂಡ್ಯ ತಂಡದ ಆಟಗಾರ್ತಿಯರು 2 ಮ್ಯಾಚ್ ಅನ್ನು ವಿನ್ ಆಗಿದ್ದಾರೆ. ಈ ಮ್ಯಾಚ್ ಬೆಳಗಾವಿ ವಿರುದ್ಧ ಲೀಗ್ ಹಂತದ 3ನೇ ಪಂದ್ಯ ಆಗಿರುತ್ತೆ. ಕ್ವಾಲಿಫೈ ಆಗೋದಕ್ಕೆ ಮಂಡ್ಯದವರಿಗೆ ಅವಕಾಶ ಇದೆ, ಇನ್ನೂ ಸಹ ಕಾತ್ ನೋಡಬೇಕು. ಅಂಕಣ 3ರಲ್ಲಿ ಪಂದ್ಯ ಮುಗಿದಿದೆ. ಕೋಲಾರ ಮತ್ತೆ ರಾಮನಗರ ನಡುವಿನ ಈ ಒಂದು ಪಂದ್ಯ ಟೋಟಲ್ ಸ್ಕೋರ್ ಆಗಿದೆ 25-12 ಬೆಳಗಾವಿ ತಂಡದ ಪರವಾಗಿ ಸೂಪರ್ ಟೆಕಲ್ ಆನ್ ಆಗಿದೆ. ದೀಪ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಚಿಂಚಲಿ ಗ್ರಾಮದ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ. ಈಕೆ ಸಹ ಸಬ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಬೆಳಗಾವಿ ತಂಡದಲ್ಲಿ ಸ್ಟಾರ್ಟಿಂಗ್ 7 ಆಟಗಾರ್ತಿಯರನ್ನ ಕಾಣ್ತಾ ಇದ್ರ. ಆ 7 ಆಟಗಾರ್ತಿಯರು ಸಹ ಸಬ್ ಜೂನಿಯರ್ ಸೀನಿಯರ್ ಒಂದಲ್ಲ ಒಂದು ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ದಾರೆ. ಆ ತಂಡದ ಒಂದು ಬಲಿಷ್ಠ ತಂಡದ ವಿರುದ್ಧ ಮಂಡ್ಯ ತಂಡವು ಸಹ ಉತ್ತಮವಾದಂತಹ ಪ್ರಶ್ನೆ ನೀಡ್ತದೆ. ಈ ಬಾರಿ ಬ್ಯಾಕ್ ಪ್ರಯತ್ನ ಮಿಡ್ ಲೈನ್ ಹತ್ತಿರದಲ್ಲಿ ಇದ್ರು ಸಹ ಒಂದು ಅದ್ಭುತವಾದಂತಹ ಬ್ಲಾಕ್ ಸ್ವಾತಿ ಅವರಿಂದ ಬ್ಯಾಕ್ ಹೋಲ್ಡ್ ಬಂತು. ಸಹ ಆಟಗಾರ್ತಿಯರು ಸಹ ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಆ ಕೈಗಳನ್ನ ಮಿಡ್ ಲೈನ್ ಅಂತ ಚಾಚೋದಕ್ಕೆ ಬಿಟ್ಟಿಲ್ಲ. ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ್ತಿಯ ನಡುವೆ ದೀಪ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಒಂದು ರೊಟೇಟಿಂಗ್ ಸ್ಕಿಲ್ ಅನ್ನು ಬಳಸ್ಕೊಳ್ತಾ ಬ್ಲಾಕ್ ಮಾಡೋದಕ್ಕೆ ಬಂದಂತ ಆಟಗಾರ್ತಿಯನ್ನ ಪುಷ್ ಮಾಡ್ತಾ ಇಲ್ಲಿ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ. ಲೀಗ್ ಮಾದರಿಯ ಪಂದ್ಯ ಆಗಿರೋದ್ರಿಂದ ಮಂಡ್ಯ ತಂಡ ಈ ಪಂದ್ಯದಲ್ಲಿ ಪರಾಜಿತಗೊಂಡ್ರು ಸಹ ನೆಕ್ಸ್ಟ್ ಅವಕಾಶ ಇದೆ ಅವರಿಗೆ. ಯಾರಿಗಾದ್ರೂ ಸ್ಕೂಟರ್ ಕೀ ಸಿಕ್ಕಿದ್ರೆ ದಯವಿಟ್ಟು ಸ್ಟೇಜ್ ಹತ್ರ ತಂದ್ಕೊಡಿ. ಒಂದು ಕೀ ಕಳೆದೋಗಿದೆ, ಪಲ್ಸರ್ ಕೀ. ನಮ್ಮ ಡಿಜಿಟಲ್ ಆಪರೇಟರ್ ಬಸವರಾಜರವರು ಮೇಸ್ತ್ರಿ ಅವರು ಆಗಮಿಸಿದ್ದಾರೆ. ಮಂಡ್ಯ ಫುಲ್ ಟೀಮ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮೂಲಕ ಹೊಸ ಆಟಗಾರ್ತಿಯನ್ನ ಅಂಕಣಕ್ಕೆ ಕರೆತಂದಿದ್ದಾರೆ. ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ಸಾರಥ್ಯದಲ್ಲಿ ಕರ್ನಾಟಕದ ಜೂನಿಯರ್ ವಿಭಾಗದ ಬಾಲಕ ಮತ್ತು ಬಾಲಕಿಯರ ವಿಭಾಗದ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಈ ಪಂದ್ಯದಲ್ಲಿ ದೂರದ ಕುಂದಾನಗರಿ ಬೆಳಗಾವಿ ತಂಡ ವಿಜಯಶೀಲಾಗಿದೆ. ಲೀಗ್ ಹಂತದ ಪಂದ್ಯ ಆಗಿರೋದ್ರಿಂದ ಈಗಾಗಲೇ ಮಂಡ್ಯ ತಂಡವು ಸಹ 2 ಪಂದ್ಯದಲ್ಲಿ ಆಲ್ರೆಡಿ ಗೆದ್ದಿದ್ದಾರೆ. ಅವ್ರು ನೆಕ್ಸ್ಟ್ ಮಂಡ್ಯ ತಂಡದ ಆಟಗಾರ್ತಿಯರು ಸಹ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ. ಪ್ರೇಕ್ಷಕರು ಯಾರು ಸಹ ಈ ಮ್ಯಾಚ್ ಅಲ್ಲಿ ಅವರು ಪರಾಜಿತಗೊಂಡಿರ್ಬೋದು, ನಿರಾಸೆಯನ್ನ ಉಂಟು ಮಾಡಿರ್ಬೋದು. ಯಾರು ಬೇಜಾರಾಗ್ಬೇಡಿ, ಮತ್ತೆ ನಮ್ಮ ಮಂಡ್ಯದವರು ಆಡ್ತಾರೆ. ಊಟ ಮಾಡ್ಕೊಂಡು ಹಾಗೆ ಬನ್ನಿ ಮತ್ತೆ.